ನೋಡಿ, ಟೆಂಡರ್ ಕಾಮಗಾರಿಯ ವಿಚಾರದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಕ್ಯಾಬಿನೆಟ್ ಯಾವಾಗ ಒಪ್ಪಿಗೆ ಸೂಚಿಸ್ತೋ ಆಗಲೇ ವಿಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಕೇಸರಿ ನಾಯಕರಿಂದ ಆಗ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸಂಘರ್ಷ. ಕಾಂಗ್ರೆಸ್ ನಡೆಗೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮೇಲೆ ಪ್ರೀತಿ ಹೊರಹಾಕ್ತಾರೆ. ಇದೀಗ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿದ್ದಾರೆ. ನಿರೀಕ್ಷೆಯಂತೆಯೇ ಸಿದ್ದು ನಡೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದ್ದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತಲು ತೀರ್ಮಾನಿಸಿದೆ. ಇದು ಅಸಂವಿಧಾನಿಕವಾಗಿದೆ ಅಂತ ನಿನ್ನೆ ಪರಿಷತ್ ಕಲಾಪದಲ್ಲಿ ಕೇಸರಿ ಪಡೆ ಹರಿಹಾಯ್ತಿದೆ. ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಈಗ ಮತ್ತೆ ಬರ್ತಾ ಇರೋದನ್ನ ನಾವು ವಿರೋಧಿಸುತ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಡಿಕೆಶಿ ವಿಜಯೇಂದ್ರ ಮಧ್ಯೆ ನಾಡಗೀತೆ ಸಮರ. ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲ್ ಅಲ್ಲೇ ಇರಲಿ. ನಾನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ನೆನ್ನೆದಲ್ಲ, ಇವತ್ತು ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಹೊತ್ತು ಮುಸ್ಲಿಂ ಗುಂಡಾಗಳು ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ದಲಿತ ಕಾಳಜಿ ಅವತ್ತು? ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೀಸಲು ಯುದ್ಧ. ಎಲ್ಲಾ ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಷನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ, ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದೆಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ, 2A, 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅದರ ಅರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ, ಉಪ್ಪಾರ, ಕುಂಬಾರ, ಕಮ್ಮಾರ, ಕುರುಬ, ಮುಸಲ್ಮಾನ, ಹೀಗೆ ಲಿಂಗಾಯತರಲ್ಲೂ ಕೆಲವೊಂದು ಸಬ್ಸೆಕ್ಟ್ ಇದಾವೆ, ಗಾಣಿಗರು, ಇವೆಲ್ಲರಿಗೂ ಕೂಡ 2Aದಲ್ಲಿ ಬರ್ತಾರೆ. ಇನ್ನೂ ಬೇರೆ ಬೇರೆ ಜನ 2A ಬರ್ತಾರೆ, ಅವರೆಲ್ಲರಿಗೂ ಕೂಡ ಸಿಗ್ತದೆ. ರಾಜ್ಯಪಾಲರ ಅಂಗಳಕ್ಕೆ ಮುಸ್ಲಿಂ ಮೀಸಲಾತಿ ವಿವಾದ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಜಟಾಪಟಿ ನಡುವೆ ರಾಜಭವನದ ಕದ ತಟ್ಟಲು ಕೇಸರಿ ಪಡೆ ಸಜ್ಜಾಗಿದೆ. ಹೀಗಾಗಿ ಸದ್ಯ ಕಾನೂನು ತಜ್ಞರ ಮೊರೆ ಹೋಗಲು ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಮಗೆ ಒಂದು ಪರಿಷತ್ತಲ್ಲಿ ಹೋರಾಟ ಮಾಡುವಂಥದ್ದು, ಎರಡನೇದು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಮೂರನೇದು ಕಾನೂನು ತಜ್ಞರನ್ನ ಮಾಡಿ ಕೋರ್ಟ್ಗೂ ಕೂಡ ನಾವು ಹೋಗ್ತಕ್ಕಂಥದ್ದು. ಈ 3 ವಿಧಾನದಲ್ಲಿ ಓಡಾಡ್ತೀವಿ. ಮತ್ತು ನಾವು ಒಳಗಡೆ ನಾವು ವಿಧಾನಸಭೆಯಲ್ಲಿ ಫೇಲ್ ಆದ್ರೂ ಕೂಡ ಹೊರಗಡೆ ಮಾಡ್ತೀವಿ. ಮತ್ತು ನಾವು ರಾಜ್ಯ ಮಟ್ಟದ ಎಲ್ಲಾ ಕಡೆ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪು. ನೋಡಿ, ಟೆಂಡರ್ ಕಾಮಗಾರಿಯ ವಿಚಾರದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಕ್ಯಾಬಿನೆಟ್ ಯಾವಾಗ ಒಪ್ಪಿಗೆ ಸೂಚಿಸ್ತೋ ಆಗಲೇ ವಿಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಕೇಸರಿ ನಾಯಕರಿಂದ ಆಗ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸಂಘರ್ಷ. ಕಾಂಗ್ರೆಸ್ ನಡೆಗೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮೇಲೆ ಪ್ರೀತಿ ಹೊರಹಾಕ್ತಾರೆ. ಇದೀಗ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿದ್ದಾರೆ. ನಿರೀಕ್ಷೆಯಂತೆಯೇ ಸಿದ್ದು ನಡೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದ್ದು ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತಲು ತೀರ್ಮಾನಿಸಿದೆ. ಇದು ಅಸಂವಿಧಾನಿಕವಾಗಿದೆ ಅಂತ ನಿನ್ನೆ ಪರಿಷತ್ ಕಲಾಪದಲ್ಲಿ ಕೇಸರಿ ಪಡೆ ಹರಿಹಾಯ್ತಿದೆ.
ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ನಮ್ಮ ಸರ್ಕಾರ ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರದು ಅಂತೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಡಿಕೆಶಿ ವಿಜೇಂದ್ರ ಮಧ್ಯೆ ನಾಡಗೀತೆ ಸಮರ. ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ ಅವರು. ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದ್ರ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲ್ ಅಲ್ಲೇ ಇರಲಿ. ನಾನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ನೆನ್ನೆದಲ್ಲ. ಇವತ್ತು ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಹೊತ್ತು ಮುಸ್ಲಿಂ ಗುಂಡಾಗಳು ಮನೆಗೆ ನುಗ್ಗಿ ಬೆಂಕಿ ಹಚ್ಚಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ದಲಿತ ಕಾಳಜಿ ಅವತ್ತು? ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೀಸಲು ಯುದ್ಧ. ಎಲ್ಲಾ ಪತ್ರಿಕೆಗಳಲ್ಲಿ 2 ದಿವಸದಿಂದ ರಿಲಿಜಿಯಸ್ ರಿಸರ್ವೇಶನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಿಲಿಜಿಯಸ್ ರಿಸರ್ವೇಶನ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ, ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದೆಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ 2A 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅದರ ಅರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ, ಉಪ್ಪಾರ, ಕುಂಬಾರ, ಕಮ್ಮಾರ, ಕುರುಬ, ಮುಸಲ್ಮಾನ, ಹೀಗೆ ಲಿಂಗಾಯತರಲ್ಲೂ ಕೆಲವೊಂದು ಸಬ್ಸೆಕ್ಟ್ ಇದಾವೆ, ಗಾಣಿಗರು, ಇವೆಲ್ಲರಿಗೂ ಕೂಡ 2Aದಲ್ಲಿ ಬರ್ತಾರೆ. ಇನ್ನೂ ಬೇರೆ ಬೇರೆ ಜನ 2A ಬರ್ತಾರೆ, ಅವರೆಲ್ಲರಿಗೂ ಕೂಡ ಸಿಗ್ತದೆ. ರಾಜ್ಯಪಾಲರ ಅಂಗಳಕ್ಕೆ ಮುಸ್ಲಿಂ ಮೀಸಲಾತಿ ವಿವಾದ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಜಟಾಪಟಿ ನಡುವೆ ರಾಜಭವನದ ಕದ ತಟ್ಟಲು ಕೇಸರಿ ಪಡೆ ಸಜ್ಜಾಗಿದೆ. ಹೀಗಾಗಿ ಸದ್ಯ ಕಾನೂನು ತಜ್ಞರ ಮೊರೆ ಹೋಗಲು ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಮಗೆ ಒಂದು ಪರಿಷತ್ತಲ್ಲಿ ಹೋರಾಟ ಮಾಡುವಂಥದ್ದು, ಎರಡನೇದು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಮೂರನೇದು ಕಾನೂನು ತಜ್ಞರನ್ನ ಮಾಡಿ ಕೋರ್ಟ್ಗೂ ಕೂಡ ನಾವು ಹೋಗ್ತಕ್ಕಂಥದ್ದು. ಈ 3 ವಿಧಾನದಲ್ಲಿ ಓಡಾಡ್ತೀವಿ. ಮತ್ತು ನಾವು ಒಳಗಡೆ ನಾವು ವಿಧಾನಸಭೆಯಲ್ಲಿ ಫೇಲ್ ಆದ್ರೂ ಕೂಡ ಹೊರಗಡೆ ಮಾಡ್ತೀವಿ, ಮತ್ತು ನಾವು ರಾಜ್ಯ ಮಟ್ಟದ ಎಲ್ಲಾ ಕಡೆ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಕಾಂಗ್ರೆಸ್ ನಾಯಕರು ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಕಣ್ಣು ಕೆಂಪಾಗಿದೆ. ನೋಡಿ, ಟೆಂಡರ್ ಕಾಮಗಾರಿಯ ವಿಚಾರದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಕ್ಯಾಬಿನೆಟ್ ಯಾವಾಗ ಒಪ್ಪಿಗೆ ಸೂಚಿಸ್ತೋ ಆಗಲೇ ವಿಪಕ್ಷಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಕೇಸರಿ ನಾಯಕರಿಂದ ಆಗ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಸಂಘರ್ಷ. ಕಾಂಗ್ರೆಸ್ ನಡೆಗೆ ರೊಚ್ಚಿಗೆದ್ದ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ